ಜನರಿಗೆ ನಾವು ಬದಲಾದದ್ದು ಮಾತ್ರ ಬೇಗ ಕಾಣಿಸುತ್ತದೆ. ಆದರೆ ಅವರ ಯಾವ ಮಾತಿನಿಂದ ನಾವು ಬದಲಾದೆವು ಎನ್ನುವುದು ಮಾತ್ರ ತಿಳಿಯುವುದಿಲ್ಲ. ಮರಣದ ಬಳಿಕ ಬಿದ್ದು ಬಿದ್ದು ಅಳುವವರು ನಮ್ಮವರೇ, ಬದುಕಿರುವಾಗ ಮಾತಿನಲ್ಲೇ ಚುಚ್ಚಿ ಚುಚ್ಚಿ ಕೊಲ್ಲುವವರು ನಮ್ಮವರೇ. ಈ ಬದುಕೆಂಬ ನಾಟಕದಲ್ಲಿ ಏಳು ಬೀಳಿನ ಪಾತ್ರಧಾರಿಗಳು ನಮ್ಮವರೇ. ಬದುಕು ಬದಲಾಯಿಸಬೇಕು ಎಂದುಕೊಂಡರೆ ಅದಕ್ಕೆ ಹಣ ಬೇಡ, ಯೋಚನೆ ಬದಲಾದರೆ ಸಾಕು. ಆಯಾಸ ಯಾವಾಗಲೂ ಕೆಲಸದಿಂದ ಆಗಲ್ಲ, ಹೆಚ್ಚಾಗಿ ಚಿಂತೆ, ಹತಾಶೆ, ಭಯ ಮತ್ತು ಅತೃಪ್ತಿಯಿಂದ ಆಗುತ್ತದೆ. ಜನರಿಗೆ ಮಾತನಾಡಲು ವಿಷಯ ಬೇಕು. ಇದು ನನ್ನದಾದರೂ ಸರಿ, ನಿಮ್ಮದಾದರೂ ಸರಿ. ಇದಕ್ಕೆಲ್ಲ ತಲೆಕೆಡಿಸಿಕೊಂಡು ಕೊರಗುವುದರಿಂದ ಮೊದಲು ನೀ ಹಿಂದೆ ಸರಿ. ಸಮಯಕ್ಕೆ ತಕ್ಕಂತೆ ಬದಲಾಗೋ ಜನ ಯಾರನ್ನ ಅಂತ ನಂಬಲು ಸಾಧ್ಯ? ಸಮಯ ಸಂದರ್ಭ ಅನ್ನೋದು ಬಂದಾಗಲೇ ಗೊತ್ತಾಗೋದು ಯಾರು ನಮ್ಮವರು, ಯಾರು ನಮ್ಮವರಲ್ಲ ಅಂತ. ಸುಖ ಬಂದಾಗ ಇದೇಕೆ ಬಂದಿತೆಂದು ಕೇಳದ ನಮಗೆ, ಕಷ್ಟಗಳು ಬಂದಾಗ ಇದನ್ನೇಕೆ ಕೊಟ್ಟೆ ದೇವರೇ ಎಂಬ ಪ್ರಶ್ನಿಸುವ ಅಧಿಕಾರವಿಲ್ಲ. ಯಾರ ಮೇಲೂ ಹೆಚ್ಚು ಅವಲಂಬಿತರಾಗಬೇಡಿ. ನಿಮ್ಮ ಹೆಣ ಬರುವಾಗಲೂ ಜನ ಹೆಗಲು ಬದಲಿಸುತ್ತಾರೆ. ಮನಸ್ಸಿದ್ದರೆ ದಾರಿ ಖಂಡಿತ ದೊರಕುತ್ತದೆ, ಇಲ್ಲವಾದರೆ ಅದೇ ಮನಸ್ಸು ಕಾರಣ ಹುಡುಕುತ್ತದೆ. ನೀವು ಮಾಡುತ್ತಿರುವ ಕೆಲಸ ನಿಮ್ಮ ಅಂತರಂಗದ ಆನಂದಕ್ಕೆ ಕಾರಣವಾದರೆ ಸಾಕು. ಬೇರೆಯವರನ್ನ ತೃಪ್ತಿಪಡಿಸುತ್ತಾ ಕೂರುವ ಅಗತ್ಯವಿಲ್ಲ. ತಪ್ಪಿಲ್ಲದ ಕಡೆ ತಲೆ ತಗ್ಗಿಸಬೇಡ. ಅದೇ ರೀತಿ ನಂಬಿಕೆ ಇಲ್ಲದ ಕಡೆ ಎಂದಿಗೂ ವಾದಿಸಬೇಡ. ಬದುಕು ಮನುಷ್ಯನಿಗೆ ಬಲವಾದ ಹೊಡೆತಗಳನ್ನು ನೀಡುತ್ತೆ. ಯಾಕೆ ಗೊತ್ತಾ? ಬಲಿಯಾಗ್ತೀಯೋ ಅಥವಾ ಬಲಶಾಲಿ ಆಗ್ತೀಯೋ ಅಂತ ಆಯ್ಕೆ ನಿಮ್ಮದೇ. ಸಾವಿನವರೆಗೂ ಕೆತ್ತಿದರೂ ಪರಿಪೂರ್ಣ ಶಿಲ್ಪವಾಗದ ಏಕೈಕ ಶಿಲೆ ಮನುಷ್ಯ. ಮನುಷ್ಯ ಎರಡು ವಿಷಯದಲ್ಲಿ ಅಸಹಾಯಕ. ದುಃಖವನ್ನ ಮಾರಲಾರ, ಖುಷಿಯನ್ನ ಖರೀದಿಸಲಾರ.